ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕನ್ನಡ ಯಾವುದು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕನ್ನಡ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ. ಚಕ್ರವ್ಯೂಹವನ್ನು ರಚಿಸಿದವರು ದವರು ಯಾರು ಅಂತ ಇದೆ. ಅದು ದ್ರೋಣಾಚಾರ್ಯ ಅಂತ ಸರಿಯಾದ ಉತ್ತರ. ಜೀವನ್ ಅವರಿಗೆ ಧನ್ಯವಾದಗಳು ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಿದ್ದಕ್ಕಾಗಿ. ತಾವುಗಳು ಕೂಡ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಆದ ತಕ್ಷಣ ನಮಗೆ ಕಳುಹಿಸಿಕೊಡಿ. ಅಲ್ಲಮ ಪ್ರಭುವಿನ ಅಂಕಿತ ಯಾವುದು? ಅಂಕಿತ ನಾಮ ಅಂದರೆ ಗುಹೇಶ್ವರ ಅಂತ ಇದಲ್ವಾ, ದಟ್ ಈಸ್ ರೈಟ್. ಆಪ್ಷನ್ ಬಿ ಸರಿಯಾದ ಉತ್ತರ. ಹಲಸಿನ ಮರ ಮಾರಿದ್ದರಿಂದ ಬಂದ ಹಣ ಎಷ್ಟು ಅಂತ ಇದೆ. ಅದಕ್ಕೆ 250 ರೂಪಾಯಿಗಳು ಸರಿಯಾದ ಉತ್ತರ ಆಗಿರುತ್ತದೆ. ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂಥವರು ಈ ಮಾತಿನಲ್ಲಿ ಅಡಗಿರುವ ಬೋಳೆ ಶಂಕರನ ಅಣ್ಣಂದಿರ ಸ್ವಭಾವ ಸೂಚಿಸುವ ಅರ್ಥ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಇದು ದುರಾಸೆಯ ದೌರ್ಬಲ್ಯ ಅಂತ ಇದಲ್ವ, ಅದು ಸರಿಯಾದ ಉತ್ತರ. ಜೀವನ್ ಅವರು 4ನೇದು ಉತ್ತರ ಹಾಕಿದ್ದಾರೆ, ಅದು ತಪ್ಪಾಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು? 4th ಒನ್ ಈಸ್ ರಾಂಗ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರಿಟ್ಟವರು ಯಾರು ಅಂತ. ಕರಿಸಿದ್ದೇಗೌಡ ಅಂತ. ರಾಗಿಗೆ ಡ್ಯಾಶ್ ಸಾವಿರ ವರ್ಷಗಳ ಇತಿಹಾಸವಿದೆ. 4,000 ವರ್ಷಗಳ ಇತಿಹಾಸವಿದೆ. ಊರಿನ ನೀರು ಡ್ಯಾಶ್ದಲ್ಲಿ ನೆಲ ನಿಂತಿತ್ತು ಅಂತ. ಪಾತಾಳಕ್ಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಹೊಂದಿಸಿ ಬರೆಯಿರಿ ಅಂತ ಇದೆ. ಹರಿಹರ ಅಂತ ಇದೆ. ಹರಿಹರ ಸರಿಯಾದ ಉತ್ತರ. ಇಲ್ಲಿ ತಾವುಗಳು ರಗಳೆ ಕವಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಅಕ್ಕ ಮಹಾದೇವಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ತಾವುಗಳು ಅಕ್ಕ ಮಹಾದೇವಿಗೆ ಉಡುತಡಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ದುರ್ಯೋಧನನ ವಿಲಾಪ ಅಂತ ಇದೆ. ರನ್ನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ಮುಂದಿನ ಒಂದು ನೋಡೋಣ. ಇದು ಯಾರೋ ಎಲ್ಲ ತಪ್ಪಾಗಿ ಬರೆದಿದ್ದಾರೆ, ಆಯಿತಾ. ಈ ಕೆಳಗಿನಗಳಲ್ಲಿ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇಲ್ಲಿ. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು ಅಂತ ಇದೆ. ಹೌದಲ್ವಾ? ತಗಹು ಸೂತಕಗಳು ಯಾವುವು ಅಂತ ಇದೆ. ಕಾವೇರಿ ನದಿಯ ಮಹಿಮೆ ಎಂತಹದು ಅಂತ ಇದೆ. ಈ 3ರಲ್ಲಿ ಯಾವುದಾದ್ರು 2 ತಾವುಗಳು ಉತ್ತರವನ್ನು ಬರೀಬೇಕು. ಇದೇ ರೀತಿಯಾಗಿ ಮುಂದಿನ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು ನನ್ನ ಮಕ್ಕಳೇ, ಆಯಿತಾ. ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ರೆಡಿಯಾಗಿ. ನೆಕ್ಸ್ಟು ಈಗ ನಾವು ಇದನ್ನು ನೋಡ್ತಾ ಇದ್ದೇವೆ. ಏನಂತ ಹೇಳಿದರೆ ಗದ್ಯ ಭಾಗ ಇದಾಯಿತು. ಗ್ರಾಮರ್ ಪಾರ್ಟ್ ಬನ್ನಿ. ಗ್ರಾಮರ್ ಭಾಗವನ್ನು ಕೂಡ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ವಿವರಿಸಿ ಅಂತ ಇದೆ. ಅಂಗಾಧಿಪತಿ ಅಂತ ಇದೆ. ಅಂಗ ಪ್ಲಸ್ ಅಧಿಪತಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಇಲ್ಲಿ ಕಾಳೋರಗ ಅಂತ ಇದೆ. ಕಾಳು ಪ್ಲಸ್ ಉರಗ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸತ್ಕುಲಂ ಅಂತ ಇದೆ. ಸತ್ ಪ್ಲಸ್ ಕುಲಂ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಇಲ್ಲಿ ಉರಗ ದೊಡ್ಡ ಬರೆದು ಬಿಟ್ಟಿದ್ದಾರೆ, ಚಿಕ್ಕದು ಬರೀಬೇಕು, ಹೂ ಆಯಿತಾ. ಕೆಲವೊಮ್ಮೆ ಇದನ್ನೇ ನಾವು ಗ್ರಾಮೆಟಿಕಲ್ ಮಿಸ್ಟೇಕ್ ಅಂತ ಕರೆಯುವಂಥದ್ದು. ಈಗ 23ನೇ ಪ್ರಶ್ನೆ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಸಮಾನಾರ್ಥ ಅಂದರೆ ಸಿನಾನಿಮ್ಸ್ ಅಂತ. ಕಾಡು ಅಂದರೆ ಏನಪ್ಪ, ವನ ಅಂತ, ಅಥವಾ ಅಡವಿ ಅಂತಲೂ ಬರಿಬೋದು 2 ಪದಗಳಿಗೆ, ಆಯಿತಾ. ಅಡವಿ, ವನ 2. ರಾಜ ಅಂತ ಇದೆ. ರಾಜ ಅಂದರೆ ಅರಸ ಅಂತ ಬರೀರಿ. ದೊರೆ ಅಂತ ಬರೀರಿ, ಆಯಿತಾ. ನೆಕ್ಸ್ಟ್ ಅಗ್ನಿ ಅಂತ ಇದೆ. ಅಗ್ನಿಗೆ ಬೆಂಕಿ ಅಂತ ಬರಿಬೋದು, ಜ್ವಾಲೆ ಅಂತಲೂ ಬರೆಯಬಹುದು. ಕೆಳಗಿನ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಇದೆ. ಅನಿರೀಕ್ಷಿತ ಅಂತ ಇದೆ. ವಿರುದ್ಧ ಅಂದರೆ ಆಪೋಸಿಟ್ ವರ್ಡ್ಸು. ನಿರೀಕ್ಷಿತ ಅಂತ ಬರಿಬೇಕು. ಸಹಜ ಅಂತ ಇದೆ. ಅಸಹಜ ಅಂತ ಬರೀರಿ. ಉನ್ನತಿ ಅಂತ ಇದೆ. ಹೌದಲ್ವಾ? ಉನ್ನತಿಗೆ ಅವನ್ನತಿ ಅಂತ ಬರೀರಿ. ನೆಕ್ಸ್ಟು ಪತ್ರಲೇಖನ ಇದೆ. ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದು. ನಿಮ್ಮ ಕಾಲೇಜಲ್ಲಿ ಏನು ಪತ್ರಲೇಖನ ಇದೆ ಇಲ್ಲ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಕಡೆ ಹೌದಲ್ವಾ, ಸೊ ಪತ್ರಲೇಖನ ಆಗಿಲ್ಲ ಅಂದರೆ ಅದು ಕೊಡ್ಲಿಕ್ಕೆ ಹೋಗಲ್ಲ. ದಿಸ್ ಈಸ್ ಅವರ್ ಮೇಲ್ ID ಮೈ ಡಿಯರ್ ಚಿಲ್ಡ್ರನ್, ಆಲ್ ಇನ್ 1 PDF 99@gmail.com ಅನ್ನುವಂಥದ್ದು. ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಏನನ್ನು ಕಳಿಸ್ಕೊಡ್ತೀರಾ ಹೇಳಿ? ಕ್ವಶನ್ ಪೇಪರ್ಸ್ಗಳನ್ನು ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.